ನಮಸ್ಕಾರ. ಬ್ಯಾಂಕಿಂಗ್ ಬುಕ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ಫೌಂಡೇಶನ್ ಬ್ಯಾಚ್ ಸ್ಟಾರ್ಟ್ ಮಾಡಿ 6ನೇ ವೀಕ್. ಇಲ್ಲಿವರೆಗೂ ನಾವು ಹಲವಾರು ಟಾಪಿಕ್ಗಳನ್ನು ಕಂಪ್ಲೀಟ್ ಮಾಡಿದ್ದೀವಿ. ಇವತ್ತಿನಿಂದ ಡೈರೆಕ್ಷನ್ ಡಿಸ್ಟೆನ್ಸ್ ಕ್ಲಾಸ್ಗಳನ್ನು ಸ್ಟಾರ್ಟ್ ಮಾಡೋಣ. ಡೈರೆಕ್ಷನ್ ಡಿಸ್ಟೆನ್ಸ್ ಇದು ರೀಸನಿಂಗಲ್ಲಿ ಬರ್ತಕ್ಕಂಥ 4ನೇ ಚಾಪ್ಟರ್. ಇಲ್ಲಿ ಆಲ್ರೆಡಿ ರೀಸನಿಂಗಲ್ಲಿ ಒಂದು ಅಲ್ಫಾನ್ಯೂಮರಿಕ್ ಸಿರೀಸ್, ಅದಾದ ನಂತರ ಇನ್ಇಕ್ವಾಲಿಟಿ, ಅದಾದ ನಂತರ ಸಿಲಾವಲಿಸಮು, ಈ 3 ಟಾಪಿಕ್ಗಳನ್ನು ಕಂಪ್ಲೀಟ್ ಮಾಡಿದ್ದೀವಿ. ಇವತ್ತು ಇದು 4ನೇ ಟಾಪಿಕ್, ಡೈರೆಕ್ಷನ್ ಡಿಸ್ಟೆನ್ಸ್. ಇದು ರೀಸನಿಂಗ್ ಅಲ್ಲಿ ಇರ್ತಕ್ಕಂಥ 4ನೇ ಟಾಪಿಕ್. ಕ್ವಾಂಟ್ ಅಲ್ಲಿ ಆಲ್ರೆಡಿ 5 ಚಾಪ್ಟರ್ಗಳು ಕಂಪ್ಲೀಟ್ ಮಾಡಿದೀವಿ. ಒಂದು ನಂಬರ್ ಸಿಸ್ಟಮು, ನಂಬರ್ ಸೀರೀಸ್, ಸಿಂಪ್ಲಿಫಿಕೇಶನ್ ಅಂಡ್ ಅಪ್ರಾಕ್ಸಿಮೇಷನ್, ಕ್ವಾಡ್ರಾಟಿಕ್ ಇಕ್ವೇಷನ್, ಅದಾದ ನಂತರ ಪರ್ಸೆಂಟೇಜ್. ನೆನ್ನೆ ವೀಕ್ ಅಂದ್ರೆ ನೆನ್ನೆ ದಿನ ಪರ್ಸೆಂಟೇಜ್ ಕ್ಲಾಸ್ ಕಂಪ್ಲೀಟ್ ಆಯ್ತು. ಅಲ್ಲಿಗೆ ಪರ್ಸೆಂಟೇಜ್ ಚಾಪ್ಟರ್ ಕೂಡ ಕ್ಲೋಸ್ ಆಯ್ತು. ಓಕೆ, ಇವತ್ತಿನಿಂದ ಡೈರೆಕ್ಷನ್ ಡಿಸ್ಟೆನ್ಸ್ ಇದು ರೀಸನಿಂಗಿನ 4ನೇ ಚಾಪ್ಟರ್ ಆಗಿರ್ತೈತಿ. ಇದು 3 ವಿಡಿಯೋಗಳಲ್ಲಿ ಕಂಪ್ಲೀಟ್ ಆಗುತ್ತೆ. ಇದಾದ ನಂತರ ಬ್ಲಡ್ ರಿಲೇಷನ್ ಟಾಪಿಕ್ ಸ್ಟಾರ್ಟ್ ಆಗುತ್ತೆ. ಯಾಕಂತಂದ್ರೆ ಇವೆರಡು, ಬ್ಲಡ್ ರಿಲೇಷನ್ ಮತ್ತು ಡೈರೆಕ್ಷನ್ ಡಿಸ್ಟೆನ್ಸ್, ಎರಡು ಟಾಪಿಕ್ ಗಳನ್ನ ಒಳಗೊಂಡು ಮೇನ್ಸ್ ಅಲ್ಲಿ ಕ್ವಶನ್ಸ್ ಬರ್ತವೆ. ಎರಡು ಸೈಮಲ್ಟೇನಿಯಸ್ಲಿ ಹೋಗ್ತಿರ್ತವೆ. ಒಂದೇ ಕ್ವಶನ್ ಅಲ್ಲಿ ಬ್ಲಡ್ ರಿಲೇಷನ್ ಕ್ವಶನ್ ಮತ್ತೆ ಡೈರೆಕ್ಷನ್ ಡಿಸ್ಟೆನ್ಸ್ ಕ್ವಶನ್ ಎರಡು ಆಡ್ ಆಗಿರ್ತವೆ. ಆ ತರದ ಕ್ವಶನ್ಸ್ ಗಳು ಮೇನ್ಸ್ ಅಲ್ಲಿ ನೋಡ್ತೀವಿ ನಾವು. ಅದಕ್ಕೋಸ್ಕರ ಇವೆರಡು ಟಾಪಿಕ್ ಒಂದೇ ಟೈಮ್ ಅಲ್ಲಿ ಕಂಪ್ಲೀಟ್ ಮಾಡೋಣ. ಡೈರೆಕ್ಷನ್ ಡಿಸ್ಟೆನ್ಸ್ ಇದ್ರ ಬಗ್ಗೆ ನೋಡಿದಾಗ ನೀವು ಕ್ವಾಂಟ್ ಸಿಲೆಬಸ್ ಅಲ್ಲಿ ಬರ್ತಕ್ಕಂಥ ಡೈರೆಕ್ಷನ್ ಸ್ಪೀಡ್ ಡಿಸ್ಟೆನ್ಸ್ ಅಂತ ಬರ್ತೈತಲ್ಲ, ಸ್ಪೀಡ್ ಟೈಮ್ ಡಿಸ್ಟೆನ್ಸ್ ಅಂತ, ಆ ಟಾಪಿಕ್ ಬೇರೆ, ಆಮೇಲೆ ಈ ಡೈರೆಕ್ಷನ್ ಡಿಸ್ಟೆನ್ಸ್ ಟಾಪಿಕ್ ಬೇರೆ. ಓಕೆ, ಇಲ್ಲಿವರೆಗೂ ನಾನು ಏನೇನು ಆ ವಿಡಿಯೋಗಳು ಎಕ್ಸ್ಪ್ಲೇನ್ ಮಾಡಿರ್ತೀನಲ್ಲ, ಆ ವಿಡಿಯೋಗಳೆಲ್ಲವೂ ಪ್ಲೇ ಲಿಸ್ಟ್ ಅಲ್ಲಿ ಇದಾವೆ. ಒಂದು ಕ್ವಾಂಟ್ ಆಮೇಲೆ ಇನ್ನೊಂದು ರೀಸನಿಂಗ್. ಆ ಎರಡು ಪ್ಲೇ ಲಿಸ್ಟ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಅಲ್ಲಿಂದ ನೀವು ಆ ವಿಡಿಯೋಗಳು ನೋಡ್ಕೋಬಹುದು. ಅದೇ ರೀತಿ ಆಮೇಲೆ ನಿಮ್ಗೆ ಏನೇ ಡೌಟ್ ಬಂದ್ರು ಆ ಡೌಟ್ಗಳನ್ನು ಕೇಳೋಕ್ಕೋಸ್ಕರ ಒಂದು ವಾಟ್ಸಪ್ ಗ್ರೂಪ್ ಮಾಡಲಾಗೈತೆ. ಆ ವಾಟ್ಸಪ್ ಗ್ರೂಪ್ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಅಲ್ಲಿಂದ ಗ್ರೂಪ್ ಜಾಯ್ನ್ ಮಾಡ್ಕೋಬಹುದು. ಓಕೆ, ಇವತ್ತಿನ ಕ್ಲಾಸ್ ಸ್ಟಾರ್ಟ್ ಮಾಡೋಣ. ಡೈರೆಕ್ಷನ್ ಅಂಡ್ ಡಿಸ್ಟೆನ್ಸ್, ದಿಕ್ಕು ಮತ್ತು ದೂರ, ಕನ್ನಡದಲ್ಲಿ ಇರೋದ ಅರ್ಥ. ಓಕೆ, ಒಂದು ಸೆಕೆಂಡ್. ಡೈರೆಕ್ಷನ್ ಡಿಸ್ಟೆನ್ಸ್ ಈ ಟಾಪಿಕ್ ಕ್ವಶನ್ಸ್ ಗಳು ನೋಡೋಕ್ಕಿಂತ ಮೊದಲು ಕೆಲವೊಂದು ಬೇಸಿಕ್ ಪಾಯಿಂಟ್ಸ್ ಗಳಿದಾವ, ಅವು ನೋಡೋಣ. ಮೇನ್ಲಿ ಡೈರೆಕ್ಷನ್ ಯಾವ್ಯಾವ ಇದಾವ ಅಂತ ಗೊತ್ತಾಗ್ಬೇಕು ನಮ್ಗೆ. ಯಾವ್ಯಾವ ಡೈರೆಕ್ಷನ್, ನಾರ್ತ್, ಸೌತ್, ಈಸ್ಟ್, ವೆಸ್ಟ್ ಯಾವ್ಯಾವ ರೀತಿ ಗುರುತಿಸ್ಬೇಕು. ಆಮೇಲೆ ಲೆಫ್ಟ್ ರೈಟ್, ನಾರ್ತ್ ಹೋಗಾಗ ಲೆಫ್ಟ್ ರೈಟ್, ಸೌತ್ ಹೋಗಾಗ ಲೆಫ್ಟ್ ರೈಟ್, ಈಸ್ಟ್ ಹೋಗಾಗ ಲೆಫ್ಟ್ ರೈಟ್, ವೆಸ್ಟ್ ಹೋಗಾಗ ಲೆಫ್ಟ್ ರೈಟ್. ಆಮೇಲೆ ಕ್ಲಾಕ್ ವೈಸ್, ಆಂಟಿ ಕ್ಲಾಕ್ ವೈಸ್, 90 ಡಿಗ್ರಿ, 45 ಡಿಗ್ರಿ, 180 ಡಿಗ್ರಿ, ಪ್ರತಿಯೊಂದನ್ನು ಕರೆಕ್ಟ್ ಆಗಿ ನೋಡ್ಕೊಂತ ಹೋಗೋಣ. ಓಕೆ, ಫಸ್ಟ್ ಒನ್ ಡೈರೆಕ್ಷನ್ ಕ್ಲಿಯರ್ ಮಾಡ್ಕೊಳ್ಳೋಣ. ಡೈರೆಕ್ಷನ್ಸ್ ಮ್ಯಾಪ್ ಅಲ್ಲಿ ನೋಡಿದಾಗ ನಿಮ್ಗೆ ಕಾಣಿಸ್ತಿರೋದೈತಿ ಈ ರೀತಿ ಒಂದು ಆಕ್ಸಿಸ್ ಕಾಣಿಸ್ತದೆ. ಈ ಆಕ್ಸಿಸ್ ಏನಂತ ಕರಿತೀವಿ ನಾವು? ವೈ ಆಕ್ಸಿಸ್ ಅಂತ ಕರಿತೀವಿ. ಇದು ಎಕ್ಸ್ ಆಕ್ಸಿಸ್ ಅಂತ ಕರಿತೀವಿ. ಈ ಕಡೆ ಮೇಲ್ ಏನಿರ್ತೈತಲ್ಲ, ಇದು ಯಾವಾಗ್ಲೂ ನಾರ್ತ್ ಆಗಿರ್ತೈತಿ. ನಾರ್ತ್ ಅಂದ್ರೆ ಉತ್ತರ. ಕೆಳಗಡೆ ಇದು ಸೌತ್, ದಕ್ಷಿಣ. ಈ ಕಡೆ ಯಾವಾಗ್ಲೂ ವೆಸ್ಟ್ ಸೈಡ್ ಇರ್ತೈತಿ, ಪಶ್ಚಿಮ ಸೈಡ್. ಇದು ಎಕ್ಸ್ ಆಕ್ಸಿಸ್. ಈ ಕಡೆ ಈಸ್ಟ್, ಪೂರ್ವ ದಿಕ್ಕು. ಇದು ಮೇಲ್ಗಡೆ ಹೋಗ್ತಿದಾನಂತಂದ್ರೆ, ಇವಾಗ ನಾರ್ತ್ ಸೈಡ್ ಹೋಗ್ತಿದಾನಂದ್ರೆ ಮೇಲ್ಗಡೆ ಹೋಗ್ತಿರ್ತಾನೆ. ಮೇಲ್ಗಡೆ ಹೋಗ್ತಿರ್ಬೇಕಾದ್ರೆ ಯಾವ ರೀತಿ ಇರ್ತದ? ಈ ರೀತಿ ಬಾಣಚಿನ್ ಬರುತ್ತೆ. ಇವಾಗ ಈ ಒಂದು ಲೆಫ್ಟ್ ಸೈಡ್, ರೈಟ್ ಸೈಡ್ ಯಾವ್ಯಾವ ಆಗ್ತವ? ಈ ಕಡೆ ಇರೋದು ಲೆಫ್ಟ್ ಸೈಡ್, ಈ ಕಡೆ ಇರೋದು ರೈಟ್ ಸೈಡ್. ಅದೇ ವ್ಯಕ್ತಿ ಕೆಳಗಡೆ ಸೌತಿಗೆ ಸೌತಿಗೆ ಬರ್ಬೇಕಾದ್ರೆ ಸೌತಿಗೆ ಅಂತಂದ್ರೆ ದಕ್ಷಿಣದ ಭಾಗಕ್ಕೆ ಬರ್ತಿರ್ಬೇಕಾದ್ರೆ ಅವನು ಲೆಫ್ಟ್ ರೈಟ್ ಯಾವ್ದಾಗ್ತವ, ನೀವು ನಿಮ್ಮ ಪೊಸಿಷನ್ ಅನ್ನ ಇಮ್ಯಾಜಿನ್ ಮಾಡ್ಕೋಬೇಕು ಆ ದಿಕ್ಕಿನಲ್ಲಿ. ಇವಾಗ ನೀವು ಡೌನ್ ಹೋಗ್ತಿದ್ದೀರಾ ಅಂತ ಅನ್ಕೊಡ್ರಿ, ಅವಾಗ ನಿಮ್ ಲೆಫ್ಟ್ ಹ್ಯಾಂಡ್ ಯಾವ ಕಡೆ ಇರುತ್ತೆ, ರೈಟ್ ಹ್ಯಾಂಡ್ ಯಾವ ಕಡೆ ಇರುತ್ತೆ ನೋಡ್ಕೊಂಡು. ಇವಾಗ ಕೆಳಗ್ ಬರ್ತಿದ್ದಾನ ಅವನು, ಸೌತ್ ಸೈಡ್ ಬರ್ತಿದ್ದಾನ, ಅವಾಗ ಏನಾಗುತ್ತೆ? ಲೆಫ್ಟ್ ಸೈಡ್ ಇದಾಗತ್ತೆ, ಈ ಕಡೆ ರೈಟ್ ಸೈಡ್ ಆಗುತ್ತೆ. ಲೆಫ್ಟ್ ಅಂತಂದ್ರೆ ಎಡ, ರೈಟ್ ಅಂತಂದ್ರೆ ಬಲ. ನೆಕ್ಸ್ಟ್, ಅದೇ ವ್ಯಕ್ತಿ ವೆಸ್ಟ್ ಸೈಡಿಗೆ ಹೋಗ್ತಿದಾನಂದ್ರೆ ಅವನು ಲೆಫ್ಟ್ ಅಂಡ್ ರೈಟ್ ಯಾವ್ದಾಗ್ತಾವ? ವೆಸ್ಟಿಗೆ ಹೋಗ್ತಿರ್ಬೇಕಾದ್ರೆ ನೀವು ನಿಮ್ಮನ್ನ ಇಮ್ಯಾಜಿನ್ ಮಾಡ್ಕೊಡ್ರಿ, ಲೆಫ್ಟಿಗೆ ಹೋಗ್ತಿದಾರ ಅಂತ ಹೇಳಿ. ಲೆಫ್ಟಿಗೆ ಹೋಗ್ಬೇಕಾದ್ರೆ ಇದೇನಾಗತ್ತೆ? ಲೆಫ್ಟ್ ಸೈಡ್ ಆಗತ್ತೆ. ಈ ಕಡೆ ಇರೋದು ರೈಟ್ ಸೈಡ್ ಆಗತ್ತೆ. ಇವೆಲ್ಲ ಯಾಕೆ ಹೇಳತ್ತೀನಿ ಅಂದ್ರೆ ಮುಂದ್ ಕ್ವಶನ್ಸ್ ಗಳು ಬಂದಾಗ ನಿಮ್ಗೆ ಅರ್ಥ ಆಗ್ತವೆ. ಅದೇ ವ್ಯಕ್ತಿ ವೆಸ್ಟ್ ಸೈಡ್ ಹೋಗ್ತಿದಾನ ಅಂತ ಅನ್ಕೊಳ್ಳೋಣ. ವೆಸ್ಟ್ ಸೈಡ್ ಹೋಗ್ತಿರ್ಬೇಕಾದ್ರೆ ಲೆಫ್ಟ್ ಯಾವ್ದಾಗ್ತವ? ನಮ್ಮನ್ನ ನಾವು ಇಮ್ಯಾಜಿನ್ ಮಾಡ್ಕೊಂಡ್ರೆ ಲೆಫ್ಟ್ ಈ ಸೈಡ್ ಇರೋದು, ಮೇಲ್ಗಡೆ ಇರೋದು ಲೆಫ್ಟ್ ಆಗತ್ತ, ಕೆಳಗಡೆ ಈ ಸೈಡ್ ಇರೋದು ಏನಾಗತ್ತ? ರೈಟ್ ಆಗತ್ತೆ. ಓಕೆ, ಈ 4 ದಿಕ್ಕು ಮೇನ್ ದಿಕ್ಕುಗಳಾಗಿರ್ತಾವ. ಇದನ್ನ ಬಿಟ್ಟು
ಇನ್ನೂ 4 ದಿಕ್ಕುಗಳು ಬರ್ತಾವ. ಅದು ಯಾವುವು ಅಂತಂದ್ರೆ ಈ ಕಡೆ ಈ ಭಾಗದಲ್ಲಿ ಯಾವುದೇ ಪ್ಲೇಸ್ ಆಗಿರ್ಲಿ, ಅದು ಇಲ್ಲಿರ್ಲಿ 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 ಯಾವ ಪ್ಲೇಸ್ ಬೇಕಾದ್ರೆ ಆಗಿರ್ಲಿ, ಅದು ಭಾಗ ಯಾವ್ದಾಗಿರ್ತೈತಿ, ಈ ಭಾಗ ಯಾವ್ದಾಗಿರ್ತೈತೆ, ಇದೇನದ ನಾರ್ತ್ ಅದ, ಈಸ್ಟ್ ಅದ, ನಾರ್ತ್ ಈಸ್ಟ್ ಆಗಿರ್ತೈತಿ. ಆಮೇಲೆ ಈ ಭಾಗದಲ್ಲಿ ಎಲ್ಲಿ ಬೇಕಾದ್ರೂ ಇರ್ಲಿ, ಅದು ಯಾವ ಪೊಸಿಷನ್ ಮೇಲೆ ಬೇಕಾದ್ರೂ ಇರ್ಲಿ, ಇವೆರಡರ ಈ ಬಾಕ್ಸ್ ಅಲ್ಲಿ ಎಲ್ಲಿ ಬೇಕಾದ್ರೂ ಇರ್ಲಿ, ಅವ ಎಲ್ಲಿದ್ರು ಕೂಡ ಇಲ್ಲಿ ಅಥವಾ ಇಲ್ಲಿ ಯಾವ್ದೇ ಪೊಸಿಷನ್ ಅಲ್ಲಿ ಇದ್ರು ಕೂಡ ಈ ಭಾಗದಲ್ಲಿ ಇರ್ತಕ್ಕಂಥ ಡೈರೆಕ್ಷನ್ ಏನಾಗುತ್ತೆ, ಸೌತ್ ಈಸ್ಟ್ ಡೈರೆಕ್ಷನ್ ಆಗುತ್ತೆ. ಅದೇ ರೀತಿ ಈ ಭಾಗದಲ್ಲಿ ಬಂದಾಗ ವೆಸ್ಟ್ ಸೈಡ್ ಅಲ್ಲಿ, ಈ ಭಾಗದಲ್ಲಿ ಬಂದಾಗ ಇಲ್ಲಿ ಪೊಸಿಷನ್ ಅಲ್ಲಿ ಎಲ್ಲಿ ಬೇಕಾದ್ರೂ ಇದ್ರು ಕೂಡ ಅವರು ಯಾವ ಡೈರೆಕ್ಷನ್ ಇರ್ತಾರೆ, ಸೌತ್ ವೆಸ್ಟ್. ಈ ಮೇನ್ ಆಕ್ಸಿಸ್ ಐತಲ್ಲ, ವೈ ಆಕ್ಸಿಸ್, ಇದರದ ಡೈರೆಕ್ಷನ್ ಮೇನ್ ಡೈರೆಕ್ಷನ್ ಅಂತ ತಗೋತೀವಿ ನಾವು. ಆಮೇಲೆ ಈ ಡೈರೆಕ್ಷನ್ ಇದ್ದಾಗ ನಾರ್ತ್ ವೆಸ್ಟ್. ಓಕೆ, ಎಲ್ಲ ಅರ್ಥ ಆಯ್ತು ಅನ್ಕೊಂತೀನಿ ನಾನು. ಓಕೆ, ಇವುಗಳಿಗೆ ಕನ್ನಡದಲ್ಲಿ ಏನೇನಂತದ ಅಂತ ನೋಡ್ಕೊಳ್ಳೋಣ ಒಂದ್ಸತಿ, ಮತ್ತದ್ ನಿಮ್ ಕನ್ಫ್ಯೂಸ್ ಆಗ್ಬೋದು. ನಾರ್ತ್ ಈಸ್ಟ್ ಅಂತಂದ್ರೆ ಕನ್ನಡದಲ್ಲಿ ಏನ್ ಕರೀತಾರೆ, ಈಶಾನ್ಯ ಭಾಗ ಅಂತ ಕರೀತಾರೆ. ಇದು ಈಶಾನ್ಯ. ನಾರ್ತ್ ಈಸ್ಟ್ ಆಯ್ತು. ಇದರ ಅಪೋಸಿಟ್ ನಾರ್ತ್ ವೆಸ್ಟ್ ಏನಂತ ಕರೀತಾರೆ, ವಾಯುವ್ಯ ಭಾಗ. ಇದು ನಾರ್ತ್ ವೆಸ್ಟ್ ಆಯ್ತು. ಅದೇ ರೀತಿ ವಾಪಸ್ ಸೌತ್ ಈಸ್ಟ್ ಏನಂತ ಕರೀತಾರೆ, ಆಗ್ನೇಯ ಭಾಗ. ಆಮೇಲೆ ಸೌತ್ ವೆಸ್ಟ್ಗೆ ನೈಋತ್ಯ. ಇವಂದ್ರೆ ಬರ್ತಾವ, ನಾರ್ತ್ ಅಂದ್ರೆ ಉತ್ತರ, ವೆಸ್ಟ್ ಅಂತಂದ್ರೆ ಪಶ್ಚಿಮ, ಸೌತ್ ಅಂತಂದ್ರೆ ದಕ್ಷಿಣ, ಈಸ್ಟ್ ಅಂತಂದ್ರೆ ಪೂರ್ವ, ಲೆಫ್ಟ್ ಅಂದ್ರೆ ಎಡ, ರೈಟ್ ಅಂದ್ರೆ ಬಲ. ಇವೆಲ್ಲ ಅರ್ಥ ಆಯ್ತಾ ಅನ್ಕೊಂತೀನಿ. ಇನ್ನು ಈ ತರ ಟಾಪಿಕ್ ಗಳು ಯೂಸ್ ಆಗಿ ಕ್ವಶನ್ಸ್ ಗಳು ಬರ್ತಾವ. ಮುಂದೆ ಕ್ವಶನ್ಸ್ ಗಳು ಬಂದಾಗ ಇದು ಯಾಕೆ ಹೇಳಿದನ ಅಂತ ಅರ್ಥ ಆಗತ್ತೆ ನಿಮ್ಗೆ. ಇನ್ನೊಂದ್ ಏನ್ ಹೇಳ್ಬೇಕಾಗಿರೋದು ಮೇನ್ ಅಂತಂದ್ರೆ, ಕ್ಲಾಕ್ ವೈಸ್ ಆಂಟಿ ಕ್ಲಾಕ್ ವೈಸ್ ಅಂತ ಒಂದು ಕಾನ್ಸೆಪ್ಟ್ ಬರುತ್ತೆ. ಕ್ಲಾಕ್ ವೈಸ್ ಅಂತಂದ್ರೆ ಗಡಿಯಾರದ ಮುಳ್ಳು ಯಾವ ದಿಕ್ಕಲ್ಲಿ ಸುತ್ತುತ್ತಿರ್ತೈತಲ್ಲ ಆ ದಿಕ್ಕಿಗೆ ಕ್ಲಾಕ್ ವೈಸ್ ದಿಕ್ಕ ಅಂತ ಕರೀತಾರೆ. ಫಸ್ಟ್ ಒನ್ ಕ್ಲಾಕ್ ವೈಸ್ ಅಂತಂದ್ರೆ, ಈಗ ಇಲ್ಲಿ 12 ಐತೆ, ಇಲ್ಲಿ 6 ಐತೆ, ಇಲ್ಲಿ 3 ಅದ, ಇಲ್ಲಿ 9 ಅದ, ಇದು ಗಡಿಯಾರ ದಿಕ್ಕು. ಮುಳ್ಳು ಯಾವ ರೀತಿ ತಿರುಗುತ್ತೈತಿ, ಇದೇ ರೀತಿ ತಿರುಗುತ್ತೈತಿಲ್ಲ, ಇದು ಕ್ಲಾಕ್ ವೈಸ್. ಹಿಂಗೆ ತಿರುಗುತ್ತೈತಿ, ಸೆಂಟರ್ ಇರೋ ಮುಳ್ಳು ಇದೇ ರೊಟೇಷನ್ ಒಳಗೆ ತಿರುಗುತ್ತೈತಿ. ಇದಕ್ಕೆ ಈ ತರ ತಿರುಗೋದಕ್ಕೆ ಏನಂತ ಕರೀತಾರೆ, ಕ್ಲಾಕ್ ವೈಸ್. ನಾರ್ತ್ ಇದೇನೈತಿಲ್ಲ, ಈ ಕಡೆ ಮೇಲಿಂದ ಈ ತರ ರೌಂಡ್, ಅದು ಹಿಂಗ್ ಹೋದ್ರು ಕೂಡ ಇದು ನಾರ್ತ್ ಕ್ಲಾಕ್ ವೈಸ್ ಆಗುತ್ತೆ. ಇದು ಕ್ಲಾಕ್ ವೈಸ್ ಡೈರೆಕ್ಷನ್. ಆಂಟಿ ಕ್ಲಾಕ್ ವೈಸ್ ಅಂತಂದ್ರೆ ಕ್ಲಾಕ್ ವೈಸಿನ ವಿರುದ್ಧ ದಿಕ್ಕು, ಗಡಿಯಾರದ ಮುಳ್ಳಿನ ವಿರುದ್ಧ ದಿಕ್ಕಿನಲ್ಲಿ ಅಂತ ಕನ್ನಡದಲ್ಲಿ ಕೊಡ್ತಾನೆ ಆಂಟಿ ಕ್ಲಾಕ್ ವೈಸ್ ಮೀನಿಂಗ್. ಆಂಟಿ ಕ್ಲಾಕ್ ವೈಸ್ ಅಂತಂದ್ರೆ ಗಡಿಯಾರದ ಮುಳ್ಳಿನ ವಿರುದ್ಧ ದಿಕ್ಕು. ಗಡಿಯಾರದ ಮುಳ್ಳು ಇಲ್ಲಿ 12 ಅದ, ಇಲ್ಲಿ 6 ಅದ, ಇಲ್ಲಿ 3, ಇಲ್ಲಿ 9 ಅನ್ಕೊಳ್ಳೋಣ. ಗಡಿಯಾರದ ಮುಳ್ಳು ಹೆಂಗ್ ತಿರುಗುತ್ತೈತಿ, ಈ ದಿಕ್ಕಿನಲ್ಲಿ ತಿರುಗುತ್ತೈತಿ, ಈ ದಿಕ್ಕಿನಲ್ಲಿ. ಬಟ್ ಆಂಟಿ ಕ್ಲಾಕ್ ವೈಸ್ ಅಲ್ಲಿ ಏನಾಗುತ್ತೆ, ಆಂಟಿ ಕ್ಲಾಕ್ ವೈಸ್ ಕೊಟ್ಟಾಗ ಗಡಿಯಾರದ ಮುಳ್ಳಿನ ವಿರುದ್ಧ ದಿಕ್ಕಿನಲ್ಲಿ ಹೋಗ್ತಿದ್ದಾನೆ ಅವನು, ಅಂದ್ರೆ ಈ ತರ ಹೋಗ್ತಿದ್ದಾನೆ, ಉಲ್ಟಾ ಹೋಗ್ತಿದ್ದಾನೆ. ಗಡಿಯಾರದ ಮುಳ್ಳಿನ ವಿರುದ್ಧ ದಿಕ್ಕು ಅಂತಂದ್ರೆ ಈ ತರ ವಿರುದ್ಧ ದಿಕ್ಕು, ಈ ಉಲ್ಟಾ ರೊಟೇಷನ್ ಮಾಡ್ತಿರ್ತಾನೆ. ಇದು ಗಡಿಯಾರದ ಗಡಿಯಾರ ಮುಳ್ಳಿನ ದಿಕ್ಕಿನಲ್ಲಿರ್ತಕ್ಕಂಥದ್ದು. ಇದು ಕನ್ನಡದಲ್ಲಿ ಮೀನಿಂಗ್ ಏನು, ಗಡಿಯಾರದ ಮುಳ್ಳಿನ ದಿಕ್ಕಿನಲ್ಲಿ ಹೋಗ್ತಿದ್ದಾನೆ ಅಂತ ಅರ್ಥ. ಇದು ಗಡಿಯಾರದ ಮುಳ್ಳಿನ ವಿರುದ್ಧ ದಿಕ್ಕಿನಲ್ಲಿ ಹೋಗ್ತಿದ್ದಾನೆ ಅಂತ ಅರ್ಥ. ಓಕೆ, ಇದ್ರದ್ದು ಇನ್ನೊಂದು ಕಾನ್ಸೆಪ್ಟ್ ಐತೆ. ಒಂದ್ ಸೆಕೆಂಡ್. 90 ಡಿಗ್ರಿ ಆಮೇಲೆ 90 ಡಿಗ್ರಿ ಅನ್ನೋದು 45 ಡಿಗ್ರಿ, ಆಮೇಲೆ 180 ಡಿಗ್ರಿ ಅಂತ ಹೇಳಿ ಒಂದು ಕಾನ್ಸೆಪ್ಟ್ ಬರುತ್ತೆ. ನಾನು ನೋಟ್ ಮಾಡಿಟ್ಟೆ, ಹೇಳ್ಬೇಡ್ರಿ ನೋಡೋಣ. 90 ಡಿಗ್ರಿ ಅಂತಂದ್ರೆ ಏನು, 90 ಡಿಗ್ರಿಯಲ್ಲಿ ಅವನು ಟರ್ನ್ ಆಗಿದ್ದಾನೆ ಅಂತ ಕೊಟ್ಟ. 90 ಡಿಗ್ರಿ ಟರ್ನ್ ಅಂದ್ರೆ ಏನ್ ರಾಮ್ ಅಂತೇಳಿ ಒಬ್ಬ ವ್ಯಕ್ತಿ ಅದನ್ನ ಈ ತರ ಈಸ್ಟ್ ಕಡೆ ಮೂವ್ ಆಗ್ತಾ ಹೋಗ್ತಿದ್ದಾನೆ. ಇಲ್ಲಿ ಹೋಗಿ ಪಿ ಅಂತ ಒಂದು ಪಾಯಿಂಟ್ ಹೋಗಿ ಇಳಿದಾವ.
ಪಿ ಅಂತೇಳಿ ಒಂದು ಊರ್ ಐತೆ. ಈ ಪಿ ಅಂತ ಊರ್ ಬಂದು ಅಲ್ಲಿ ಅವ 90 ಡಿಗ್ರಿ ಟರ್ನ್ ತಗೋತಾನೆ. 90 ಡಿಗ್ರಿ ರೈಟ್ ಟರ್ನ್, 90 ಡಿಗ್ರಿ ಲೆಫ್ಟ್ ಟರ್ನ್ ಅಂತ ಹೇಳ್ತಾರ. 90 ಡಿಗ್ರಿ ಅವನೇನಾದ್ರು ಲೆಫ್ಟ್ ಟರ್ನ್ ತಗೊಂಡ್ರೆ, ಲೆಫ್ಟ್ ಅಂದ್ರೆ ಯಾವ್ದಾಗತ್ತೆ, ಈ ಕಡೆ ಹೋಗುವಾಗ ಮೇಲ್ಗಡೆ ಲೆಫ್ಟ್ ಆಗತ್ತೆ. ಇಲ್ಲಿ ನೋಡ್ರಿ, ಅಂದ್ರೆ 90 ಡಿಗ್ರಿ ಲೆಫ್ಟ್ ಅಂದ್ರೆ ಎಕ್ಸಾಕ್ಟ್ಲಿ 90 ಡಿಗ್ರಿ ಅಂತಂದ್ರೆ ಅದೇನಾಗಿರ್ತದೆ, ಲಂಬ ಕೋನ ಆಗಿರ್ತೈತೆ. ಅಂದ್ರೆ ಈಗ 90 ಡಿಗ್ರಿ ಈ ತರ ಹೋಗಕ್ ಸ್ಟಾರ್ಟ್ ಮಾಡ್ತಾನೆ ಅವನು. ಇಲ್ಲಿ ತಾನೆ, ಇಲ್ಲಿಂದ ಇಲ್ಲಿ ಬಂದು ಈ ತರ ಹೋಗ್ತಾನೆ. ಈ ಕೋನ ಏನಾಗಿರ್ತೈತೆ, ಯಾವಾಗ್ಲೂ 90 ಡಿಗ್ರಿ ಕೋನ ಆಗಿರ್ತೈತೆ. ಇದು ಯಾವ ದಿಕ್ಕಿಗೆ ಹೋದ ಅವನು? ವೆಸ್ಟಿಗೆ ಹೋಗ್ತಿದ್ದ ಇಲ್ಲಿ. ಇವಾಗ ಯಾವ ದಿಕ್ಕಿನಲ್ಲಿದ್ದಾನೆ ಅಂತ ಕೇಳ್ತಾನೆ ಅವನು. ಲೆಫ್ಟಿಗೆ ಹೊಡೆದಾಗ ಇವಾಗ ಯಾವ ದಿಕ್ಕಿನಲ್ಲಿದ್ದಾನೆ ಅವನು? ನಾರ್ತ್ ದಿಕ್ಕಿಗೆ ಫೇಸ್ ಮಾಡಿದ್ದಾನೆ. ಯಾವ ದಿಕ್ಕಿನಲ್ಲಿ ಅವನ ಮುಖ ಯಾವ ದಿಕ್ಕಿನ ಕಡೆ ಇದೆ? ನಾರ್ತ್ ದಿಕ್ಕಿನ ಕಡೆ ಇದೆ. ಇದೇ ರೀತಿ 45 ಡಿಗ್ರಿ ಟರ್ನ್ ತಗೊಂಡ ಅಂತ ಹೇಳ್ದ ಅಂತ ಅನ್ಕೊಳ್ಳೋಣ. 45 ಡಿಗ್ರಿ ಟರ್ನ್ ತಗೊಂಡು ನಾವು 45 ಡಿಗ್ರಿ ಟರ್ನ್ ತಗೊಂಡ ಯಾವ ದಿಕ್ಕಿನಲ್ಲಿ ಹೋಗ್ತಿದ್ದಾನೆ? ಸೇಮ್ ಅದೇ ತಗೊಳ್ರಿ. ಪಿ ಅಂತೇಳಿ ಒಂದು ಊರಿಗೆ ಬಂದ. ಇದು ಎಲ್ಲಿಂದ? ವೆಸ್ಟ್ ಇದು ಈ ವೆಸ್ಟ್ ಇಂದ ಈಸ್ಟ್ ಕಡೆ ಹೋಗ್ತಿದ್ದಾನೆ. ಈಸ್ಟ್ ಅಂತಂದ್ರೆ ಪೂರ್ವದ ಭಾಗ ಕಡೆ ಹೋಗ್ತಿದ್ದಾನೆ, ಪಶ್ಚಿಮದಿಂದ. ಪಿ ಅಂತೇಳಿ ಒಂದು ಊರಿಗೆ ಬಂದ. ಅಲ್ಲಿಂದ ಅವನೇನ್ ಮಾಡ್ತಾನ? ಎಕ್ಸಾಕ್ಟ್ಲಿ 45 ಡಿಗ್ರಿ ಟರ್ನ್ ತಗೋತಾನ. ಯಾವ ದಿಕ್ಕಿನಲ್ಲಿ? ಎಡಭಾಗಕ್ಕೆ 45 ಡಿಗ್ರಿ ಟರ್ನ್ ತಗೋತ. ಇಲ್ಲಿಂದ ಎಡಭಾಗಕ್ಕೆ 45 ಡಿಗ್ರಿ ಟರ್ನ್ ಅಂತಂದ್ರೆ ಹೆಂಗಾಗತ್ತ? ಅವನು ಈ ರೀತಿ ಹೋಗ್ತಾನೆ. ಇದ್ರದ್ದು ಮಧ್ಯದ ಭಾಗ 45 ಎರಡು ಕೂಡಿಸಿದ್ರೆ 90 ಆಗತ್ತೆ. ಇದ್ರ ಮಧ್ಯದ ಭಾಗ ಈ ಕಡೆ ಬರ್ತಾನೆ. ಇಲ್ಲಿ 45 ಡಿಗ್ರಿ ಟರ್ನ್ ತಗೊಂಡವ. ಇದು 45 ಡಿಗ್ರಿ. ಇದು ಕೋನ ಮಾಪಕದ ಬಗ್ಗೆ ನಿಮ್ಗೆ ಆಲ್ರೆಡಿ ಗೊತ್ತಿರ್ತೈತಿ. ಅಷ್ಟು ಬೇಸಿಕ್ ಹೇಳ್ಕೊಂಡು ಕೊಡಂಗಿಲ್ಲ. ಓಕೆ, ಇದು ಅರ್ಥ ಆಯ್ತು ಅನ್ಕೊಡ್ತೀನಿ. ಇದು 45 ಡಿಗ್ರಿ. ಇದು 45 ಡಿಗ್ರಿ ಟರ್ನ್ ತಗೊಂಡಂದ್ರೆ ಇವಾಗ ಯಾವ ದಿಕ್ಕಿನಲ್ಲಿ ಇದಾನೆ? ದಿಕ್ಕನ್ನ ಯಾವ ರೀತಿ ಗುರುತಿಸ್ತೇವೆ ನಾವು? ಇವಾಗ ಈ ಪಾಯಿಂಟ್ ಅನ್ನ ಇದು ಹಾಕೊಡ್ರಿ. ಈ ಪಾಯಿಂಟಿಗೆ ದಿಕ್ ಹಾಕೊಡ್ರಿ. ಎಕ್ಸ್ ಆಕ್ಸಿಸ್ ವೈ ಆಕ್ಸಿಸ್ ಹಾಕೊಡ್ರಿ. ಪ್ರತಿಯೊಂದು ಜಾಗದ ಎಕ್ಸ್ ಆಕ್ಸಿಸ್ ವೈ ಆಕ್ಸಿಸ್ ಹಾಕೊಂಡ್ಬಿಡೋದು. ಇದೇ ರೀತಿ ಇದು ಎಕ್ಸ್ ಆಕ್ಸಿಸ್, ಈ ಪಾಯಿಂಟ್ ವೈ ಆಕ್ಸಿಸ್ ಹಾಕೊಂಡಿದ್ವಿ. ಇದು ಏನೈತೆ? ಸೌತ್ ಐತೆ, ಇದು ನಾರ್ತ್ ಐತೆ, ಇದು ವೆಸ್ಟ್ ಅದ, ಇದು ಈಸ್ಟ್ ಅದ. ಇವೆರಡರ ಮಧ್ಯ ಭಾಗ ಈ ಕಡೆ ಹೋಗ್ತಿದ್ದೆ ಅಂದ್ರೆ ಏನಾಗುತ್ತೆ? ನಾರ್ತ್ ವೆಸ್ಟ್. ಈಗ ಯಾವ ಭಾಗದಲ್ಲಿದ್ದಾನೆ ಅವನು? ನಾರ್ತ್ ವೆಸ್ಟ್ ಭಾಗದಲ್ಲಿದ್ದಾನೆ. ಈ ಕಡೆ ಯಾವ ಭಾಗದಲ್ಲಿದ್ದಾನೆ? ಈಗ ನಾರ್ತ್ ವೆಸ್ಟ್ ಭಾಗದಲ್ಲಿದ್ದಾನೆ. ಅರ್ಥ ಆಯ್ತು ಅನ್ಕೊಂತೀನಿ. ಓಕೆ, ಇದು ಯಾವ ಭಾಗದಲ್ಲಿದ್ದಾನೆ ಇವಾಗ? ಇದು ನಾರ್ತ್ ವೆಸ್ಟ್ ಭಾಗದಲ್ಲಿದ್ದಾನೆ. ಇದು ನಾರ್ತ್ ಭಾಗದಲ್ಲಿ. ನೆಕ್ಸ್ಟ್ ಇನ್ನೊಂದು 180 ಡಿಗ್ರಿ ಟರ್ನ್ ತಗೊಳ್ಳೋಣ. ಥರ್ಡ್ ಒನ್ 180 ಡಿಗ್ರಿ ಟರ್ನ್. 180 ಡಿಗ್ರಿ ಟರ್ನ್ ತಗೊಂಡಾಗ ಯಾವ ದಿಕ್ಕಿನಲ್ಲಿ ಇರ್ತಾನೆ ನೋಡೋಣ. ಸೇಮ್ ಅದೇ ಡೈರೆಕ್ಷನ್ ಅಲ್ಲಿ ಹೋಗ್ತಿದ್ದಾನೆ ಅಂತ ಅನ್ಕೊಳ್ಳೋಣ. ಪಶ್ಚಿಮದಿಂದ ಪೂರ್ವಕ್ಕೆ ಬಂದ. ಪಿ ಅಂತೇಳಿ ಒಂದು ಪ್ಲೇಸಿಗೆ ಬಂದ. ಇಲ್ಲಿ ಬಂದು 180 ಡಿಗ್ರಿ ಟರ್ನ್ ತಗೊಂಡ. 180 ಡಿಗ್ರಿ ಅಂತಂದ್ರೆ 90 + 90. ಒಂದ್ಸತಿ ಈ ತರ 90 ತಗೊಂಡಾಗ ಈ ತರದ್ದಾಯ್ತು. ಇನ್ನೊಂದು 90 ತಗೊಂಡಾಗ ವಾಪಸ್ ಯೂ ಟರ್ನ್ ಆಗ್ಬಿಡ್ತಾನ. ವಾಪಸ್ ಏನಾಗ್ತಾನೆ? ಈಗ 90 ಇದು ಐತೆ. ಇನ್ನೊಂದು 90 ಡಿಗ್ರಿ ಟರ್ನ್ ತಗೊಂಡಂದ್ರೆ ವಾಪಸ್ ಅದೇ ದಿಕ್ಕಿನ ವಿರುದ್ಧ ದಿಕ್ಕಿನಲ್ಲಿ ಚಲಿಸಕ್ ಸ್ಟಾರ್ಟ್ ಮಾಡ್ತಾನೆ. ಇದು 90 ಡಿಗ್ರಿ ಒಂದ್ ಸೈಡ್ ತಗೊಂಡ. ಇನ್ನೊಂದು 90 ಡಿಗ್ರಿ ತಗೊಂಡ್ರೆ ಈ ಕಡೆ ಹೊಳ್ತಾನೆ. ಈ ಕಡೆ ಬಂದಿದ್ದ ಮೊದಲು ಲೆಫ್ಟಿಗೆ 90 ಡಿಗ್ರಿ ಟರ್ನ್ ತಗೊಂಡ. ಮತ್ತೊಂದು ಲೆಫ್ಟ್ 90 ಡಿಗ್ರಿ ಟರ್ನ್ ತಗೋತಾನೆ. 180 ಡಿಗ್ರಿ ಟರ್ನ್ ತಗೊಂಡ ಅಂತ ಅರ್ಥ. ಒಂದು 90 ಡಿಗ್ರಿ ಇಲ್ಲಿ ಬಂತು, ಇನ್ನೊಂದು 90 ಡಿಗ್ರಿ ಇಲ್ಲಿ ಬಂತು. ಹೊಳೆ ಅಪೋಸಿಟ್ ಅದೇ ದಿಕ್ಕಿನಲ್ಲಿ ರಿಟರ್ನ್ ಹೋಗ್ತಿದ್ದಾನೆ ಅಂತ ಅರ್ಥ. ಅರ್ಥ ಆಯ್ತು ಅನ್ಕೊಂತೀನಿ. 180 ಡಿಗ್ರಿ ಯಾವಾಗ್ಲೂ ಹೆಂಗಿರ್ತೈತಿ? ಸ್ಟ್ರೇಟ್ ಲೈನ್ ಇಂಡಿಕೇಟ್ ಮಾಡ್ತೈತಿ. 180 ಡಿಗ್ರಿ ಯಾವಾಗ್ಲೂ. ಈಗ 180 ಡಿಗ್ರಿ ಇಲ್ಲಿ ಟರ್ನ್ ತಗೊಂಡ ಅಂತಂದ್ರೆ ಇದೇನಾಗತ್ತೆ? ಈ ದಿಕ್ಕಿನಲ್ಲಿ ಹೋಗ್ತಿರೋ ವ್ಯಕ್ತಿ ಏನ್ ಮಾಡ್ತಾನೆ? ವಾಪಸ್ ಅದೇ ದಿಕ್ಕಿಗೆ ರಿಟರ್ನ್ ಹೋಗಕ್ ಸ್ಟಾರ್ಟ್ ಮಾಡ್ತಾನೆ. ಇಲ್ಲಿ 180 ಡಿಗ್ರಿ ಟರ್ನ್ ತಗೊಂಡು. ಇದು 180 ಡಿಗ್ರಿ. ಅಲ್ಲಿ 180 ಡಿಗ್ರಿ ಟರ್ನ್ ತಗೊಂಡ್ರೆ ಅದೇ ದಿಕ್ಕಿನಲ್ಲಿ ರಿಟರ್ನ್ ಹೋಗ್ತಾನೆ. ಅವ ಇಲ್ಲಿಂದ ಇದು ಪೂರ್ವದಿಂದ ಪೂರ್ವ ಈ ತರ ಬೇಡ, ವೆಸ್ಟ್ ಇಂದ ಈಸ್ಟಿಗೆ ಬರ್ತಿದ್ದ ಅಂತಂದ್ರೆ ಹೊಳ್ಳಿ ಈಸ್ಟ್ ಇಂದ ವೆಸ್ಟಿಗೆ ಹೋಗಕ್ ಸ್ಟಾರ್ಟ್ ಮಾಡ್ತಾನೆ. ಅರ್ಥ ಆಯ್ತು ಅನ್ಕೊಂತೀನಿ. ಓಕೆ, ಇವಾಗ ಕ್ವಶನ್ಸ್ ಗಳಲ್ಲಿ ಡೈರೆಕ್ಷನ್ ನಿಮ್ಗೆ ಕರೆಕ್ಟ್ ಆಗಿ ಪ್ಲೇನ್ ಪೇಪರ್ ಅಲ್ಲಿ ಬಿಡ್ಸಕ್ ಬರ್ಲಿಲ್ಲ ಅಂತಂದ್ರೆ ನೀವು ಆಕ್ಸಿಸ್ ಹಾಕೊಂಡ್ ಬಿಡ್ರಿ. ಆಕ್ಸಿಸ್ ಹಾಕೊಂಡ್ ಸಾಲ್ವ್ ಮಾಡ್ರಿ. ಇಲ್ಲಿ ಒಂದು ಕ್ವಶನ್ ಐತೆ, ಆಕ್ಸಿಸ್ ಹಾಕೊಂಡ್ ಸಾಲ್ವ್ ಮಾಡ್ತೀನಿ ನಾನು. ಅದಾದ ನಂತರ ಡೈರೆಕ್ಟ್ ಆಗಿ ಬಿಡ್ಸೋದು ಹೇಳ್ತೀನಿ. ಮೊದಲು ಆಕ್ಸಿಸ್ ಹಾಕೊಳ್ಳೋಣ ನಾವು. ಇದು ವೈ ಆಕ್ಸಿಸ್, ಇದು ಎಕ್ಸ್ ಆಕ್ಸಿಸ್. ವೈ ಆಕ್ಸಿಸ್, ಎಕ್ಸ್ ಆಕ್ಸಿಸ್. ಇದು ಏನೈತೆ? ಈಸ್ಟ್ ಐತೆ. ಇದೇನ್ ಬರೀ ಅವಶ್ಯಕತೆ ಇಲ್ಲ ವೈ ಆಕ್ಸಿಸ್ ಎಕ್ಸ್ ಆಕ್ಸಿಸ್ ಅಂತ. ಸುಮ್ನೆ ಇದು ಈಸ್ಟ್, ವೆಸ್ಟ್, ಸೌತ್, ನಾರ್ತ್ ಇಷ್ಟು ಗೊತ್ತಿದ್ರೆ ಸಾಕು. ಈ ಕಡೆ ಇರೋದು ನಾರ್ತ್ ವೆಸ್ಟ್, ಈ ಕಡೆ ಇರೋದು ನಾರ್ತ್ ಈಸ್ಟ್, ಈ ಕಡೆ ಇರೋದು ಸೌತ್ ಈಸ್ಟ್, ಈ ಕಡೆ ಇರೋದು ಸೌತ್ ವೆಸ್ಟ್. ಇದು ವಾಯುವ್ಯ, ಇದು ಈಶಾನ್ಯ, ಆಗ್ನೇಯ, ನೈಋತ್ಯ. ಇದು ನೈಋತ್ಯ, ಆಗ್ನೇಯ. ಓಕೆ, ಫಸ್ಟ್ ಏನ್ ನೋಡೋಣ. ಸೀದಾ ಸ್ಟಾರ್ಟಿಂಗ್ ಪಾಯಿಂಟ್ ಯಾವಾಗ್ಲೂ ಸೆಂಟರ್ ಪಾಯಿಂಟ್ ತಗೋಬೇಕು. ಈ ಪಾಯಿಂಟ್ ಸೆಂಟರ್ ಪಾಯಿಂಟ್ ಸ್ಟ್ರಾಟಿಫೈಡ್ ಆಗಿರ್ತೈತೆ. ಸೀತಾ ಸ್ಟಾರ್ಟ್ಸ್ ವಾಕಿಂಗ್ ಟುವರ್ಡ್ಸ್ ಈಸ್ಟ್. ಇಲ್ಲಿಂದ ಇದಕ್ಕಿಂತ ಮೇನ್ ಪಾಯಿಂಟ್ ಐತೆ. ಇಲ್ಲಿಂದ ಈಸ್ಟಿಗೆ ಹೋಗ್ತದೆ. ಈಸ್ಟ್ ಈ ಕಡೆ ಎಷ್ಟು ಹೋದಳು?
30 ಮೀಟರ್ ಹೋದಳು. ನಿಮ್ದು ಅಪ್ರಾಕ್ಸಿಮೇಟ್ಲಿ 30 ಮೀಟರ್ ಎಷ್ಟು ತಗೋತೀರ ತಗೊಳ್ಳಿ. 30 ಮೀಟರ್ ಇಲ್ಲಿ ಬಂದಳು, ಈ ಪ್ಲೇಸಿಗೆ ಬಂದಳು, ಇದು 30 ಮೀಟರ್ ಆಯ್ತು. ಸಿ ಟರ್ನ್ ಲೆಫ್ಟ್, ಅವಳು ಏನ್ ಮಾಡ್ತಾಳೆ, ಎಡಭಾಗಕ್ಕೆ ತಿರುಗ್ತಾಳೆ. ನಂತರ ಎಡಭಾಗಕ್ಕೆ ತಿರುಗುತ್ತವೆ. ನಂತರ ಎಡಭಾಗಕ್ಕೆ ತಿರುಗಿ 20 ಮೀಟರ್ ನಡೀತಾಳೆ. ಎಡಭಾಗ ಅಂದ್ರೆ ಯಾವ್ದಾಗತ್ತೆ, ಈ ಕಡೆ ಹೋಗುವಾಗ ಎಡಭಾಗ ಮೇಲ್ಗಡೆ ಅದು. ಎಡಭಾಗಕ್ಕೆ ಹೋಗಿ ಎಷ್ಟು ಹೋಗ್ತಾಳೆ, 20 ಮೀಟರ್ ಹೋಗ್ತಾಳೆ. 20 ಮೀಟರ್ ಅಂದ್ರೆ ಇದಕ್ಕಿಂತ ಕಡಿಮೆ, ಈ ಲೈನ್ಗಿಂತ ಕಡಿಮೆ ಇರಬೇಕು. 20 ಮೀಟರ್ ಹೋದಳಕ್ಕೆ, ಇಲ್ಲಿ 20 ಮೀಟರ್ ಬಂತು. ನೆಕ್ಸ್ಟ್ ಮತ್ತೆ ಎಡಭಾಗಕ್ಕೆ ತಿರುಗುತ್ತಾಳೆ, ಅಗೇನ್ ಲೆಫ್ಟ್ ಟರ್ನ್ಸ್. ದೆನ್ ಸಿ ಟರ್ನ್ಸ್ ಲೆಫ್ಟ್ ಅಗೇನ್ ಅಂಡ್ ವಾಕ್ಸ್ 10 ಮೀಟರ್. ಇನ್ನೊಂದು ಲೆಫ್ಟ್ ತಗೊಂಡು 10 ಮೀಟರ್ ಹೋಗ್ತಾಳೆ. ಲೆಫ್ಟ್ ಅಂದ್ರೆ ಈ ಕಡೆ ಮೇಲ್ ಮಗ ಮಾಡಿದಾಗ ಲೆಫ್ಟ್ ಈ ಕಡೆ ಆಗತ್ತೆ. ನೀವು ನಿಮ್ಮನ್ನು ನೀವು ಇಮ್ಯಾಜಿನ್ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ರಿ, ಅಂದ್ರೆ ಈಸಿ ಆಗುತ್ತೆ. ಇಲ್ಲಿ ಲೆಫ್ಟ್ ತಗೊಂಡು 10 ಮೀಟರ್ ಹೋದ್ರು. ಓಕೆ, ಆಫ್ಟರ್ ದಟ್ ಸಿ ಟರ್ನ್ಸ್ ರೈಟ್ ಅಂಡ್ ವಾಕ್ಸ್ 20 ಮೀಟರ್. ಇಲ್ಲಿಂದ ಅವಳು ಏನ್ ಮಾಡ್ತಾಳೆ, ರೈಟ್ ತಗೋತಾಳೆ. ಈ ಕಡೆ ಹೋಗುವಾಗ ರೈಟ್ ಯಾವ್ದಾಗತ್ತೆ, ಮೇಲ್ಗಡೆ ರೈಟ್ ಆಗತ್ತೆ. ರೈಟ್ ತಗೊಂಡು 20 ಮೀಟರ್ ವಾಕ್ ಮಾಡ್ತಾಳೆ. ಇಲ್ಲಿಂದ ರೈಟ್ ತಗೊಂಡು ಏನ್ ಮಾಡಿದಳು, 20 ಮೀಟರ್ ವಾಕ್ ಮಾಡಿದಳು. ಇದು 20 ಮೀಟರ್ ವಾಕ್ ಮಾಡಿದಳು. ಓಕೆ, ಫೈನಲಿ ಸಿ ಟರ್ನ್ಸ್ ರೈಟ್ ಅಂಡ್ ವಾಕ್ಸ್ 10 ಮೀಟರ್. ಇಲ್ಲಿ ಬಂದಾಗ ಮತ್ತೆ ರೈಟ್ ತಗೊಂಡ್ರೆ ಈ ಕಡೆ ಮೇಲ್ಮುಖ ಮಾಡಿದಾಗ ರೈಟ್ ಯಾವ್ದಾಗತ್ತೆ, ಈ ಕಡೆ ಆಗತ್ತೆ. ಇಲ್ಲಿಂದ ರೈಟ್ ಮತ್ತೆ ತಗೊಂಡು 10 ಮೀಟರ್ ವಾಕ್ ಮಾಡಿದಳು. ಇಲ್ಲಿ ಬಂದ್ ನಿಂತು. ಹೌ ಫಾರ್ ಈಸ್ ಸಿ ಫ್ರಮ್ ದ ಸ್ಟಾರ್ಟಿಂಗ್ ಪಾಯಿಂಟ್. ಸ್ಟಾರ್ಟಿಂಗ್ ಪಾಯಿಂಟ್ ಇಂದ ಎಷ್ಟು ದೂರ ಇದ್ದಾಳೆ ಅಂತ ಕೇಳ್ತಿದ್ದಾರೆ. ಎಷ್ಟು ದೂರ ಇದ್ದಾಳೆ, ಇಲ್ಲಿ ದೂರ ಅಂತ ಕೇಳ್ತಿದ್ದಾನೆ ಒಂದು ಡೈರೆಕ್ಟ್. ಶಾರ್ಟೆಸ್ಟ್ ಡಿಸ್ಟೆನ್ಸ್ ಅಂದ್ರೆ ಕಡಿಮೆ ಅಂತರ ಕೇಳ್ತಿಲ್ಲ ಅವನು. ಶಾರ್ಟೆಸ್ಟ್ ಡಿಸ್ಟೆನ್ಸ್ ಕೇಳ್ತಿಲ್ಲ, ಜಸ್ಟ್ ದೂರ ಎಷ್ಟು ದೂರದಲ್ಲಿದ್ದಾಳೆ ಅಂತ ಕೇಳ್ತಿದ್ದಾನೆ. ಎಷ್ಟು ದೂರದಲ್ಲಿದ್ದಾಳೆ ಅವರು, ಎಲ್ಲಾ ಡೈರೆಕ್ಷನ್ ಎಲ್ಲ ಇದು ಆಡ್ ಮಾಡ್ಕೊಂತ ಹೋಗ್ಬೇಕು. ಸ್ಟಾರ್ಟಿಂಗ್ ಪಾಯಿಂಟ್ ಇಂದಲ್ಲ, ಹೌ ಫಾರ್ ಇಸ್ ಸಿ ಫ್ರಮ್ ದ ಸ್ಟಾರ್ಟಿಂಗ್ ಪಾಯಿಂಟ್. ಇವು ಆಪ್ಷನ್ಸ್ ಗಳು ಬಿಟ್ಬಿಡ್ರಿ, ಆಪ್ಷನ್ಸ್ ಗಳು ತೆರೆ ಕರ್ಸ್ಕೊಬಿಡ್ರಿ. ಸ್ಟಾರ್ಟಿಂಗ್ ಪಾಯಿಂಟ್ ಇಂದ ಎಷ್ಟು ದೂರ ಇದ್ದಾಳೆ, ಇಲ್ಲಿಂದ 30 + 20 50 + 10 60 30 90 ಮೀಟರ್ ಆಕೆ ಏನಾದ್ರೆ ದೂರ ಇದ್ದಾಳೆ. ಆಪ್ಷನ್ ಈ 90 ಮೀಟರ್ ಇರಬೇಕು, ನನ್ನ ಅಭ್ಯಬೋದು 90 ಮೀಟರ್ ಅವಳು ಸ್ಟಾರ್ಟಿಂಗ್ ಪಾಯಿಂಟ್ ಇಂದ ದೂರ ಇದ್ದಾಳೆ. ಅದೇ ಅವನು ಶಾರ್ಟೆಸ್ಟ್ ಡಿಸ್ಟೆನ್ಸ್ ಕೇಳಿದ ಅಂತಂದ್ರೆ ಯಾವ ರೀತಿ ಕಂಡಿಡಿದೀವೋ, ಶಾರ್ಟೆಸ್ಟ್ ಡಿಸ್ಟೆನ್ಸ್ ಕೇಳಿದಾಗ ಇಲ್ಲಿ ಸ್ಟಾರ್ಟಿಂಗ್ ಪಾಯಿಂಟ್ ಎಂಡಿಂಗ್ ಪಾಯಿಂಟ್ ಒಂದು ಲೈನ್ ಹಾಕ್ಬಿಡ್ತೀವಿ. ಈ ರೀತಿ ಸ್ಟಾರ್ಟಿಂಗ್ ಪಾಯಿಂಟ್ ಎಂಡಿಂಗ್ ಪಾಯಿಂಟ್ ಲೈನ್ ಹಾಕ್ತಿವಿ. ಲೈನ್ ಹಾಕಿ ಇದಕ್ಕೆ ಲಂಬ ಕೋನ ಮಾಡ್ಕೊಂತೀವಿ. ಲಂಬ ಕೋನ ಯಾವ ರೀತಿ ಮಾಡ್ಕೊಂತೀವಿ ಅಂತಂದ್ರೆ, ಈಗ ಇಲ್ಲಿಂದ ನೋಡ್ರಿ, ಇದು ಈ ಕಾನ್ಸೆಪ್ಟ್ ಬಿಡ್ರಿ, ನೆಕ್ಸ್ಟ್ ಟೈಮ್ ಹೇಳ್ತೀನಿ ನಾನು. ಶಾರ್ಟೆಸ್ಟ್ ಡಿಸ್ಟೆನ್ಸ್ ಇವಾಗ ಜಸ್ಟ್ ಇಷ್ಟು ಇದೆ. ಯಾವ್ದು ದೂರ ಎಷ್ಟಾಯ್ತು, 90 ಆಯ್ತು. ಇದರಲ್ಲಿ ಇನ್ನೊಂದು ಕ್ವಶನ್ ಏನ್ ಕೇಳ್ತಾನೆ, ಸ್ಟಾರ್ಟಿಂಗ್ ಪಾಯಿಂಟ್ ಗೆ ಕಂಪೇರ್ ಮಾಡಿದ್ರೆ ಅವಳು ಯಾವ ಡೈರೆಕ್ಷನ್ ಇದ್ದಾಳೆ, ಯಾವ ದಿಕ್ಕಿನಲ್ಲಿದ್ದಾಳೆ, ಈ ಭಾಗದಲ್ಲಿದ್ದಾಳೆ. ಈ ನಾರ್ತ್ ಮತ್ತು ಈಸ್ಟ್ ಮಧ್ಯ ಭಾಗದಲ್ಲಿ ಇದ್ದಾಳೆ. ಯಾವುದೋ ಒಂದು ಪ್ಲೇಸ್ ಅಲ್ಲಿ ಇರಲಿ, ಬಟ್ ಅವಳು ಯಾವ ಭಾಗದಲ್ಲಿದ್ದಾಳೆ, ನಾರ್ತ್ ಈಸ್ಟ್ ಭಾಗದಲ್ಲಿದ್ದಾಳೆ. ಅದಕ್ಕೋಸ್ಕರ ಸ್ಟಾರ್ಟಿಂಗ್ ಪಾಯಿಂಟ್ ಗೆ ಕಂಪೇರ್ ಮಾಡಿದ್ರೆ ಪ್ರೆಸೆಂಟ್ ಪಾಯಿಂಟ್ ಎಲ್ಲೈತೆ, ಪ್ರೆಸೆಂಟ್ ಪಾಯಿಂಟ್ ನಾರ್ತ್ ಈಸ್ಟ್ ಡೈರೆಕ್ಷನ್ ಅಲ್ಲೈತೆ. ನಾರ್ತ್ ಈಸ್ಟ್ ಅಂದ್ರೆ ಆಗ್ನೇಯ ಭಾಗದಲ್ಲಿ ಇದ್ದಾಳೆ ಅವಳು. ಆಗ್ನೇಯ ಆಗಂಗಿಲ್ಲ, ಆಗ್ನೇಯ ಬರ್ದಿಲ್ಲ, ನಾರ್ತ್ ಈಸ್ಟ್ ಐತೆ. ನಾರ್ತ್ ಈಸ್ಟ್ ಅಂದ್ರೆ ಈಶಾನ್ಯ ಭಾಗದಲ್ಲಿ ಇದ್ದಾಳೆ. ಆಗ್ನೇಯ ಅಂತಂದ್ರೆ ಸೌತ್ ಈಸ್ಟ್, ಈಶಾನ್ಯ ಭಾಗದಲ್ಲಿ ಇದ್ದಾಳೆ. ನಾರ್ತ್ ಈಸ್ಟ್ ಭಾಗದಲ್ಲಿ ಇದ್ದಾಳೆ. ಅರ್ಥ ಆಯ್ತು ಅನ್ಕೊಂತೀನಿ. ಇದೇ ರೀತಿ ನೆಕ್ಸ್ಟ್ ಕ್ವಶನ್ ಆಯ್ತು. ನೆಕ್ಸ್ಟ್ ಕ್ವಶನ್ ಒಂದು ಸಾಲ್ವ್ ಮಾಡೋಣ, ಟ್ರೈ ಮಾಡಿ ನಾವು. ನೆಕ್ಸ್ಟ್ ಕ್ವಶನ್ ಒಂದ್ ಸೆಕೆಂಡ್. ಇದನ್ನ ಈ ತರ ಲೈನ್ ಹಾಕ್ತೇನೆ ಸಾಲ್ವ್ ಮಾಡಬಹುದು, ಲೈನ್ ಹಾಕ್ದೇನೆ ಸಾಲ್ವ್ ಯಾವ ರೀತಿ ಮಾಡೋದು ನೋಡಿ. ಫಸ್ಟ್ ಸೀತಾ ಒಂದು ಪಾಯಿಂಟ್ ಫಿಕ್ಸ್ ಮಾಡ್ರಿ. ಈ ಪಾಯಿಂಟ್ ಇಂದ ಸ್ಟಾರ್ಟ್ ಮಾಡ್ತಾಳೆ. ಮೊದಲು ಏನ್ ಮಾಡ್ತಾಳೆ, ಪೂರ್ವ ದಿಕ್ಕಿನಲ್ಲಿ 30 ಮೀಟರ್ ನಡೀತಾಳೆ. ಪೂರ್ವ ಅಂತಂದ್ರೆ ಏನು, ಈಸ್ಟ್ ದಿಕ್ಕಿನಲ್ಲಿ 30 ಮೀಟರ್ ಹೋದಳಕ್ಕೆ. 30 ಮೀಟರ್ ಇಲ್ಲಿ ಬಂದಳು, 30 ಮೀಟರ್ ಈಸ್ಟ್ ದಿಕ್ಕಿಗೆ. ನಂತರ ಎಡಭಾಗಕ್ಕೆ ತಿರುಗಿ 20 ಮೀಟರ್ ನಡೀತಾಳೆ. ಎಡಭಾಗಕ್ಕೆ ಅಂದ್ರೆ ಲೆಫ್ಟ್ ಸೈಡ್ ತಿರುಗಿ 20 ಮೀಟರ್ ನಡೀತಾಳೆ. ಲೆಫ್ಟ್ ಸೈಡ್ ತಿರುಗಿದ್ರು 20 ಮೀಟರ್ ನಡೆದಳು. ನಂತರ ಬಳಿಕ ಈ ಬಲಭಾಗಕ್ಕೆ ತಿರುಗಿ ಇನ್ನೊಂದ್ ಸರಿ ಎಡಭಾಗ, ನಂತರ ಮತ್ತೆ ಎಡಭಾಗಕ್ಕೆ ತಿರುಗಿ 10 ಮೀಟರ್ ನಡೀತಾಳೆ. ಮತ್ತೆ ಎಡಭಾಗಕ್ಕೆ ಅಂದ್ರೆ ಈ ಕಡೆ 10 ಮೀಟರ್ ನಡೆದಳು. ಇದಾದ ನಂತರ ಬಲಭಾಗಕ್ಕೆ ತಿರುಗಿ 20 ಮೀಟರ್ ನಡೀತಾಳೆ. ಬಲಭಾಗ ಅಂದ್ರೆ ಈ ಕಡೆ ಮೇಲ್ಗಡೆ ಹೋಗ್ತಾಳೆ. 20 ಮೀಟರ್ ನಡೆದಳು. ಬಲಭಾಗಕ್ಕೆ 20 ಮೀಟರ್ ನಡೆದಳು. ಕೊನೆಗೆ ಬಲಭಾಗಕ್ಕೆ ತಿರುಗುತ್ತಾಳೆ. ಇಲ್ಲಿಂದ ಮತ್ತೆ ಬಲಭಾಗಕ್ಕೆ ತಿರುಗುತ್ತಾಳೆ. ಬಲಭಾಗಕ್ಕೆ ತಿರುಗಿ 10 ಮೀಟರ್ ನಡೀತಾಳೆ. ಇವಾಗ ಏನ್ ಕೇಳ್ತಿದ್ದಾನೆ, ಒಟ್ಟು ಡಿಸ್ಟೆನ್ಸ್ ಕೇಳ್ತಿದ್ದಾನೆ. ಇಲ್ಲಿಂದ ಎಲ್ಲಾ ಡಿಸ್ಟೆನ್ಸ್ ಆಡ್ ಮಾಡ್ರಿ, ಎಷ್ಟು ಸ್ಟಾರ್ಟಿಂಗ್ ಪಾಯಿಂಟ್ ಇಂದ ಎಂಡಿಂಗ್ ಪಾಯಿಂಟ್ ವರೆಗೂ ಎಷ್ಟು ಡಿಸ್ಟೆನ್ಸ್ ಟ್ರಾವೆಲ್ ಮಾಡಿದಾಳೆ ಅಂತ ಅರ್ಥ. ಶಾರ್ಟೆಸ್ಟ್ ಡಿಸ್ಟೆನ್ಸ್ ಕೇಳಿಲ್ಲ ಅವನು. ಆಮೇಲೆ ದಿಕ್ಕು ಕೇಳಿದಾಗ ದಿಕ್ಕು ಯಾವ ರೀತಿ ಹಾಕ್ತೀರಾ ನೀವು, ಸ್ಟಾರ್ಟಿಂಗ್ ಪಾಯಿಂಟ್ ಯಾವ ಪಾಯಿಂಟ್ ಇಂದ ದಿಕ್ಕು ಕೇಳ್ತಿದ್ದಾನೆ ಅದು ಕನ್ಫರ್ಮ್ ಆಗಿರ್ಬೇಕು. ಇದು ಸ್ಟಾರ್ಟಿಂಗ್ ಪಾಯಿಂಟ್ ಐತೆ, ಇದು ಎಂಡ್ ಪಾಯಿಂಟ್ ಐತೆ. ಎಂಡ್ ಪಾಯಿಂಟ್ ಇಂದ ಸ್ಟಾರ್ಟಿಂಗ್ ಪಾಯಿಂಟ್ ಯಾವ ದಿಕ್ಕಿನಲ್ಲಿ ಐತೆ, ಎಂಡ್ ಪಾಯಿಂಟ್ ಇದು ಹಾಕ್ರಿ, ಲೈನ್ ಹಾಕ್ರಿ. ಆ ತರ ಕೇಳಿದಾಗ ಎಂಡ್ ಪಾಯಿಂಟ್ ಲೈನ್ ಹಾಕ್ಬೇಕು. ಇದು ಹಾಕ್ಬೇಕು, ಆಕ್ಸಿಸ್ ಹಾಕ್ಬೇಕು. ಈ ಆಕ್ಸಿಸ್ ಹಾಕಿದ್ವಿ, ಯಾವ ದಿಕ್ಕಿನಲ್ಲಿ ಐತೆ, ಈ ದಿಕ್ಕಿನಲ್ಲಿ ಐತೆ. ಈ ದಿಕ್ಕು ಯಾವ್ದೈತೆ, ಇದು ವೆಸ್ಟ್ ಸೌತ್.
ಸೌತ್ ವೆಸ್ಟ್ ಡೈರೆಕ್ಷನ್. ಇದು ಈ ತರ ಇರೋದು, ಇದು ಸೌತ್ ವೆಸ್ಟ್ ಡೈರೆಕ್ಷನ್ ಅಲ್ಲಿ ಐತೆ. ಇವಾಗ ಇದರಿಂದ ದಿಕ್ ಹಾಕಿ ಸ್ಟಾರ್ಟಿಂಗ್ ಪಾಯಿಂಟ್ ಇಂದ ಎಂಡ್ ಪಾಯಿಂಟ್ ಯಾವ ದಿಕ್ಕಿನಲ್ಲಿದೆ ಕೇಳಿದಾಗ ಇಲ್ಲಿ ಆಕ್ಸಿಸ್ ಹಾಕಿದಾಗ ಇದು ಯಾವ ದಿಕ್ಕಿನಲ್ಲಿ ಐತೆ, ಈ ದಿಕ್ಕಿನಲ್ಲಿ ಐತೆ. ಈ ದಿಕ್ಕು ಯಾವ್ದು ಬರ್ತೈತೆ, ಈ ಕಡೆ ನಾರ್ತ್, ಈ ಕಡೆ ಈಸ್ಟ್. ನಾರ್ತ್ ಈಸ್ಟ್ ದಿಕ್ಕಿನಲ್ಲಿ ಇದು ಐತೆ, ನಾರ್ತ್ ಈಸ್ಟ್ ದಿಕ್ಕಿನ. ಅರ್ಧ ಆಯ್ತು ಅನ್ಕೊಂತೀನಿ. ಇನ್ನೊಂದು ಕ್ವಶನ್ ಐತೆ, ಟ್ರೈ ಮಾಡೋಣ. ಅದಾದ ನಂತರ ನಾಳೆ ಮೇನ್ PPT ಡಿಸ್ಕಸ್ ಮಾಡ್ಲಾಗ. ಅದರಲ್ಲಿ ಹಲವಾರು ಕ್ವಶನ್ಸ್ಗಳು ಇರ್ತಾವೆ. ನಾಳೆ ಒಂದು ಅಪ್ರಾಕ್ಸಿಮೇಟ್ಲಿ 30 ಕ್ವಶನ್ಸ್ ಟ್ರೈ ಮಾಡೋಣ. ಅದು ಈ ಕ್ವಶನ್ ಟ್ರೈ ಮಾಡೋಣ. ಆಪ್ಷನ್ಸ್ ತಲೆ ಕೆಡಿಸ್ಕೊಳ್ಬೇಡ್ರಿ. ಆಪ್ಷನ್ಸ್ ಒಂದೊಂದ್ಸತಿ ಕರೆಕ್ಟ್ ಇರ್ಬೋದು, ರಾಂಗ್ ಇರ್ಬೋದು. ಓಕೆ, ಸಾಲ್ವ್ ಮಾಡಿದ್ರೆ ಅಂತ ಅನ್ಕೊಂತೀನಿ. ನೋಡೋಣ ಏನಾಯ್ತು. ಪರ್ಸನ್ ವಾಕ್ 10 ಮೀಟರ್ ಟುವರ್ಡ್ಸ್ ನಾರ್ತ್. ನೀವು ಆಕ್ಸಿಸ್ ಹಾಕೊಂಡು ಸಾಲ್ವ್ ಮಾಡ್ತಿದ್ರೆ ಆಕ್ಸಿಸ್ ಹಾಕೊಂಡು ಸಾಲ್ವ್ ಮಾಡ್ರಿ. ಫಸ್ಟ್ ಇದು ಈಸ್ಟ್ ಅದ, ನಾರ್ತ್ ಅದ, ವೆಸ್ಟ್ ಅದ, ಸೌತ್ ಅದ. 10 ಮೀಟರ್ ಫಸ್ಟ್ ಏನ್ ಮಾಡ್ತಾನೆ, ನಾರ್ತ್. 10 ಮೀಟರ್ ಟುವರ್ಡ್ಸ್ ನಾರ್ತ್. ಫಸ್ಟ್ ಏನ್ ಮಾಡ್ದ, 10 ಮೀಟರ್ ನಾರ್ತಿಗೆ ಹೋಗೋದ. ಇದು ಸ್ಟಾರ್ಟಿಂಗ್ ಪಾಯಿಂಟ್ ತಗೊಳ್ಬೇಕು ಯಾವಾಗ್ಲೂ. ನಾರ್ತಿಗೆ ಹೋದಂದ್ರೆ ಈ ಕಡೆ ಇಲ್ಲಿ ಬಂತೀನಿ ಅಂತ ಅನ್ಕೊಳ್ಳೋಣ. 10 ಮೀಟರ್ ಹೋದ. ದೆನ್ 20 ಮೀಟರ್ ಟುವರ್ಡ್ಸ್ ಈಸ್ಟ್. ಟುವರ್ಡ್ಸ್ ಈಸ್ಟ್ ಅಂದ್ರೆ ಈ ಕಡೆ ಬರಕ್ ಸ್ಟಾರ್ಟ್ ಮಾಡ್ತಾನೆ. ಇಲ್ಲಿ 20 ಮೀಟರ್ ಬಂದಿ ಅಂತ ಇಲ್ಲಿ ಬಂದ ಇವಾಗ. ಆಫ್ಟರ್ ದಟ್ ಹಿ ವಾಕ್ಸ್ 10 ಮೀಟರ್ಸ್ ಟುವರ್ಡ್ಸ್ ಸೌತ್. ಇಲ್ಲಿಂದ ಸೌತ್ ಅಂದ್ರೆ ಕೆಳಗಡೆ 10 ಮೀಟರ್ ಸೌತ್ ಬಂದ. ವಾಪಸ್ ಇದೇ ಮೇನ್ ಆಕ್ಸಿಸ್ ಮೇಲೆ ಬಂದ. 10 ಮೀಟರ್ ಟುವರ್ಡ್ಸ್ ಸೌತ್ ಅಂಡ್ ದೆನ್ 20 ಮೀಟರ್ ಟುವರ್ಡ್ಸ್ ವೆಸ್ಟ್. 20 ಮೀಟರ್ ಟುವರ್ಡ್ಸ್ ವೆಸ್ಟ್ ಅಂದ್ರೆ ಮತ್ತೆ ಹೊಳ್ಳಿ ಸ್ಟಾರ್ಟಿಂಗ್ ಪಾಯಿಂಟ್ ಗೆ ಬಂದವ. ಈ ಕಡೆಯಿಂದ ವೆಸ್ಟ್ ಅಂದ್ರೆ ಈ ಕಡೆ ಸ್ಟಾರ್ಟಿಂಗ್ ಪಾಯಿಂಟ್ ಗೆ ವಾಪಸ್ ಬಂದ. ಫೈನಲಿ ಹಿ ವಾಕ್ಸ್ 5 ಮೀಟರ್ ಟುವರ್ಡ್ಸ್ ನಾರ್ತ್. ಮತ್ತೆ ವಾಪಸ್ 5 ಮೀಟರ್ ಇಲ್ಲಿ ಬಂದು ನಾರ್ತ್ ಗೆ ಬಂದ. ಫೈನಲಿ ಈ ಪ್ಲೇಸಿಗೆ ಬಂದ ಇವಾಗ. ಟುವರ್ಡ್ಸ್ ನಾರ್ತ್. ಹೌ ಫಾರ್ ಅಂಡ್ ಇನ್ ವಿಚ್ ಡೈರೆಕ್ಷನ್ ಈಸ್ ಹಿ ಫ್ರಮ್ ಇಟ್ಸ್ ಸ್ಟಾರ್ಟಿಂಗ್ ಪಾಯಿಂಟ್. ಇದು ಒಂದು ಎಂಡ್ ಪಾಯಿಂಟ್ ಐತಿ. ಇಲ್ಲಿಂದ ಸ್ಟಾರ್ಟಿಂಗ್ ಪಾಯಿಂಟ್ ಯಾವ್ದೈತಿ, ಇಲ್ಲೈತಿ ಸ್ಟಾರ್ಟಿಂಗ್ ಪಾಯಿಂಟ್ ಐತಿ. ಸ್ಟಾರ್ಟಿಂಗ್ ಪಾಯಿಂಟ್ ಇಂದ ಎಂಡಿಂಗ್ ಪಾಯಿಂಟ್ ಎಷ್ಟು ದೂರದಲ್ಲಿದ್ದಾನೆ ಅವನು, 5 ಮೀಟರ್ ದೂರದಲ್ಲಿದ್ದಾನೆ. ಜಸ್ಟ್ 5 ಮೀಟರ್. ಯಾಕಂದ್ರೆ ಒಂದ್ ಸತಿ ಸರ್ಕಲ್ ಹಾಕಿ ವಾಪಸ್ ಅದೇ ಪ್ಲೇಸಿಗೆ ಬಂದು 5 ಮೀಟರ್ ಮಾತ್ರ ಮುಂದೆ ಹೋಗಿದ್ದಾನೆ ಅವನು. ಅದಕ್ಕೆ 5 ಮೀಟರ್ ಇದ್ದಾನೆ. ಒಂದ್ ಆಪ್ಷನ್ 2 ಆಪ್ಷನ್ ಕರೆಕ್ಟ್ ಆಗ್ಬೋದು. ಯಾವ ದಿಕ್ಕಿನಲ್ಲಿದ್ದಾನೆ, ಯಾವ ದಿಕ್ಕಿನಿಂದ ಕೇಳಿದಾನೆ ಅವನು, ಸ್ಟಾರ್ಟಿಂಗ್ ಪಾಯಿಂಟ್ ಅಂಡ್ ಎಂಡಿಂಗ್ ಪಾಯಿಂಟ್. ಫ್ರಮ್ ಇಸ್ ಸ್ಟಾರ್ಟಿಂಗ್ ಪಾಯಿಂಟ್. ಸ್ಟಾರ್ಟಿಂಗ್ ಪಾಯಿಂಟ್ ಇಂದ ಯಾವ ದಿಕ್ಕಿನಲ್ಲಿದ್ದಾನೆ, ನಾರ್ತ್ ದಿಕ್ಕಿನಲ್ಲಿದ್ದಾನೆ. ನಾರ್ತ್ ದಿಕ್ಕು ಯಾವ್ದದು,
ಆಪ್ಷನ್ ನಂಬರ್ ಎ ಕರೆಕ್ಟ್ ಆನ್ಸರ್, ಬಿ ರಾಂಗ್ ಆಯ್ತು. ಓಕೆ, ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ನಾವು ಮುಂದಿನ ವಿಡಿಯೋದಲ್ಲಿ ಇನ್ನೂ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಇನ್ನೂ 2 ವಿಡಿಯೋ ಆಗಿರ್ತವೆ. ಆಮೇಲೆ ಬ್ಲಡ್ ರಿಲೇಷನ್ ಸ್ಟಾರ್ಟ್ ಮಾಡಿ ಅದರದ್ದು 2 ವಿಡಿಯೋ ಆದ ನಂತರ ಅದರ 3ನೇ ವಿಡಿಯೋದಲ್ಲಿ ಡೈರೆಕ್ಷನ್ ಡಿಸ್ಟೆನ್ಸ್ ಪ್ಲಸ್ ಬ್ಲಡ್ ರಿಲೇಷನ್ ಕ್ವಶನ್ಸ್ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಓಕೆ, ಇಲ್ಲಿವರೆಗೂ ಎಕ್ಸ್ಪ್ಲೇನ್ ಮಾಡಿದ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಏನೇ ಡೌಟ್ ಇದ್ರು ಕಮೆಂಟ್ ಬಾಕ್ಸ್ ಅಲ್ಲಿ ಕೇಳ್ರಿ. ಆಮೇಲೆ ಗ್ರೂಪ್ ಇದೆ, ಗ್ರೂಪ್ ಅಲ್ಲಿ ಕೂಡ ಕೇಳಬಹುದು. ನಿಮ್ಮ ಡೌಟ್ ಗಳನ್ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡಲಾಗುತ್ತೆ. ಓಕೆ, ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಟೇಕ್ ಕೇರ್, ಬೈ, ಥ್ಯಾಂಕ್ ಯು.